ವಿಲೇಜ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಆಮ್ ಆದ್ಮಿ ಪಕ್ಷದ ವತಿಯಿಂದ ನಮ್ಮ ವಿಜಯಪುರ ನಗರದ ಹೃದಯ ಭಾಗದಂತ ಕೇಂದ್ರ ಬಸ್ ನಿಲ್ದಾಣ ಪಕ್ಕದಲ್ಲಿ ನಮ್ಮ ಜೋಡ್ಗುಮ್ಮಟ್ ರಸ್ತೆ ಏನಿದೆ, ಈ ಜೋಡ್ಗುಮ್ಮಟ್ ರಸ್ತೆಗೆ ಅಂಟ್ಕೊಂಡಿದಂತ ನಮ್ಮ ಬಸ್ ಸ್ಟ್ಯಾಂಡ್ ಕಾಂಪೌಂಡ್ ಪಕ್ಕದಲ್ಲಿ ಡ್ರೈನೇಜ್ ಇದೆ, ಕೆನಲ್ ಮಾಡಿದ್ದಾರೆ. ಈ ಕೆನಲ್ ಹೆಂಗಾಗ್ಬಿಟ್ಟಿದಪ್ಪ ಅಂತಂದ್ರ ಎಲ್ಲಾ ಗಲೀಜ್ ನೀರು ತುಂಬಿಕೊಂಡು ವಾಟರ್ ಮೂವ್ಮೆಂಟು ಇಲ್ಲ, ನೀರ್ ಹೋಗುವಂತ ಒಂದು ವ್ಯವಸ್ಥೆನೂ ಇಲ್ಲ. ಅಂತ ಜಾಗದಲ್ಲಿ ನೀರೆಲ್ಲ ಬ್ಲಾಕ್ ಆಗಿ ಕಚಡ ಎಲ್ಲ ತುಂಬಿಕೊಂಡು ಇಷ್ಟು ಹೊಲಸು ವಾಸನೆ ಬರಾಗ್ತದ. ಇಲ್ಲಿ ನಿಂದ್ರಕ್ ಆಗ್ತಾ ಇಲ್ಲ. ಎಲ್ಲರೂ ಹಿಂಗ್ ಮೂಗ್ ಮುಚ್ಕೊಂಡು ಅಡ್ಡಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿಜಾಪುರದಾಗ, ಹಾರ್ಟ್ ಆಫ್ ದ ಸಿಟಿ. ಸೊ ಇಂಥ ಒಂದು ನಮ್ಮ ಕೇಂದ್ರ ಬಸ್ ನಿಲ್ದಾಣ ಪಕ್ಕದಲ್ಲೇ ಹಿಂಗಿದೆ ಅಂದ್ರೆ ಇದನ್ನ ಯಾರು ಕ್ಲೀನ್ ಮಾಡ್ಬೇಕು? 10 ವರ್ಷ ಆಯ್ತು ಮಹಾನಗರ ಪಾಲಿಕೆ ಆಗಿ, ಇನ್ನೊಂದು 2 ತಿಂಗಳಲ್ಲಿ ಮಳೆಗಾಲ ಬರ್ತಾ ಇದೆ. ಸೊ ನಾನು ಕೇಳ್ಕೊಳ್ಳೋದು ಒಂದೇ, ಮಳೆಗಾಲ ಬರೋಷ್ಟರಲ್ಲಿ ನಾವು ವಿಜಯಪುರ ನಗರದಲ್ಲಿ ಇರುವಂತ ಎಲ್ಲಾ ಡ್ರೈನ್ಸ್ ಹೋಲ್ಸ್ ಏನಿದಾವೆ, ಎಲ್ಲ ಮ್ಯಾನುವಲ್ಸ್ ಏನಿದಾವೆ, ಎಲ್ಲಾನು ಕ್ಲೀನ್ ಮಾಡ್ಬೇಕು. ನೀವು ಕ್ಲೀನ್ ಮಾಡಿ ನಾಳೆ ಮಳೆಗಾಲ ಟೈಮಲ್ಲಿ ಬಿಟ್ರಪ್ಪ ಅಂತಂದ್ರೆ ಮೂವ್ಮೆಂಟ್ ಫ್ರೀ ಇರ್ತದ. ನೀವು ಇಲ್ಲಿ ಏನು ಕೆಲಸ ಮಾಡಲಿಲ್ಲ, ಬ್ಲಾಕ್ ಹಂಗೆ ಬಿಟ್ಟವಪ್ಪ ಅಂದ್ರೆ ನಾಳೆ ಮೊನ್ನೆ ಹೆಂಗ್ ಹೋದ ವರ್ಷ ರಾಮನಗರ ಹೆಂಗಾಗಿತ್ತು ಏರಿಯಾ, ಎಲ್ಲಾ ಮನೆ ಒಳಗೆ ನೀರು ಬಂದ್ಬಿಡ್ತದೆ, ನೀರು ಬರ್ತದೆ, ಡ್ರೈನೇಜ್ ನೀರು ಬರ್ತದೆ. ಸೊ ಆ ತರ ಪರಿಸ್ಥಿತಿ ಆಗ್ಬೇಕಂದ್ರೆ ಇಂಥವು ಸುಮಾರು ಇದೆ ಇನ್ನು ಬಿಜಾಪುರದಲ್ಲಿ, ಬಿಜಾಪುರ ನಗರ ಬಹಳ ಇಂಥವು. ಸೊ ಇಂಥ ವ್ಯವಸ್ಥೆ ನಾವು ಪೂರ್ತಿ ನೋಡಿದ್ವಿ. ಅಲ್ಲಿ ಜಡ್ಜ್ ಮನೆ ಕೂಡ ಇದೆ, ಜಡ್ಜ್ ಮನೆ. ಸೊ ಜಡ್ಜ್ ಮನೆ ಮುಂದೆ ಕೂಡ ಬ್ಲಾಕ್ ಆಗಿದೆ. ಬಸ್ ಜಡ್ಜ್ ಮನೆ ಮುಂದೆ ಆಗಿದೆ ಅಂದ್ರೆ ಅವ್ರಿಗೂ ಕೂಡ ವಾಸನೆ ಬರ ಆಗ್ತದ, ಜನರಿಗೂ ವಾಸನೆ ಬರ ಆಗ್ತದ. ಮತ್ತೆ ಅದರಲ್ಲಿ ನಮ್ಮ ಬಿಜಾಪುರ ಒಂದು ಐತಿಹಾಸಿಕ ನಗರ, ಒಂದು ಟೂರಿಸಂ ಪ್ಲೇಸು. ಸೊ ಇಂಥ ಒಂದು ಟೂರಿಸಂ ಒಂದು ನಗರದಲ್ಲಿ ಇಂಥ ದುರ್ವಾಸನೆ ಬಂದ್ರೆ, ಇಂಥ ಹೊಲಸು ನೋಡಿದ್ರೆ ಯಾರು ನಮ್ಮ ಬಿಜಾಪುರಕ್ಕೆ ಇಲ್ಲಿ ಟೂರಿಸಂ ಬರ್ತಾರೆ ಹೇಳಿ? ಯಾರು ಟೂರಿಸ್ಟ್ಗಳು ಬರ್ತಾರೆ ವಿಸಿಟ್ ಮಾಡಕ್ಕೆ? ಇಂಥ ಹೊಲಸು ವಾಸನೆ ಇದ್ರೆ ಯಾರು ಬರಕ್ ಹೋಗುದಿಲ್ಲ. ಹಿಂಗಾಗಿ ನಮ್ಮ ವಿಜಯಪುರದ ಮಾನ ಮರ್ಯಾದೆ ಇಂಥವ್ರಾಗೆಲ್ಲ ಹರಾಜಾಲಾಗತ್ತದ. ಆದ್ರೆ ನಮ್ಮ ವಿಜಯಪುರ ನಗರ ಶಾಸಕರು ಹೇಳ್ತಾರೆ ನಾನು ಸ್ಮಾರ್ಟ್ ಸಿಟಿ ಮಾಡಿನ ಅಂತ ಹೇಳ್ತಾರೆ. ಎಲ್ಲಿ ಸ್ಮಾರ್ಟ್ ಸಿಟಿ ಅದ? ಸಿಂಗಾಪುರ್ ಮಾಡಿನ ಅಂತ ಹೇಳ್ತಾರೆ. ನಮ್ ಸಿಂಗಾಪುರ್ ಬೇಡ, ಸ್ಮಾರ್ಟ್ ಸಿಟಿನೂ ಬೇಡ. ವಿಜಯಪುರ ನಗರ ಒಂದು ಒಳ್ಳೆ ಸ್ವಚ್ಛ ನಗರ ಆಗಲ್ಲ ಅಷ್ಟೇ. ನಮಗೆ ಒಳ್ಳೆ ರಸ್ತೆ, ಒಳ್ಳೆ ಒಳಚರಂಡಿ, ಒಂದು ಒಳ್ಳೆ ಇದು ದಾರಿ ದೀಪಗಳು ಆಯ್ತಪ್ಪ ಅಂತಂದ್ರೆ ಸಾಕಷ್ಟು ನಮಗೆ. ನಮಗೆ ಸಿಂಗಾಪುರ್ ನಮಗೇನ ಇದು ಸ್ಮಾರ್ಟ್ ಸಿಟಿ ಏನ್ ಬೇಕಾಗಿಲ್ಲ. ಸ್ಮಾರ್ಟ್ ಸಿಟಿ ಮಾಡಕ್ ನಿಮ್ ಕೈಯಲ್ಲಿ ಆಗೋದಿಲ್ಲ, ನಿಮಗೆ ತಾಕತ್ತು ಇಲ್ಲ, ಆ ಮಾತು ಬೇರೆ. ಬಟ್ ಇದ್ದಂತ ನಗರವನ್ನ ಸುಂದರವಾಗಿರ್ಬೇಕು, ಸ್ವಚ್ಛವಾಗಿಡ್ಬೇಕು. ಪ್ರತಿಯೊಂದು ನಗರ ಇಲ್ಲಿ ವಿಜಯಪುರ ಮಹಾನಗರ ಪಾಲಿಕೆದು ಅಷ್ಟೇ ಜವಾಬ್ದಾರಿ ಇದೆ, ವಿಜಯಪುರ ನಗರ ಶಾಸಕರು ಅಷ್ಟೇ ಜವಾಬ್ದಾರಿ ಇದೆ. ಮತ್ತೆ ಕಾರ್ಪೊರೇಷನ್ ಅಲ್ಲಿ ಆರಿಸಿ ಬಂದಂತ ಕಾರ್ಪೊರೇಟರ್ಗಳದು ಎಲ್ಲ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಇದು ಅವ್ರು ಮಾಡುವಂತ ಕೆಲಸ, ಅವ್ರು ಮಾಡೋ ಕೆಲಸ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಂತು ಇಲ್ಲಿ ಕೆಲಸ ಮಾಡಿಸ್ತಾ ಇದೆ. ಸೊ ಇಷ್ಟೊತ್ತು ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ನಜೀರ್ ಇಲ್ಲಿ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಾರಂತೆ. ಬಟ್ ವಾರಕ್ಕೊಮ್ಮೆ ಕ್ಲೀನ್ ಮಾಡುವಂಗೆ ಇಲ್ಲಿ ಪರಿಸ್ಥಿತಿ ಕಾಣ್ತಾ ಇಲ್ಲ ನಮಗೆ. ಅವ್ರು ಹೇಳಿದ್ರು ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತೀವಿ ಸರ್, ಆದ್ರೂ ಹೊಲಸಾಗುತ್ತೆ ಅಂತ ಹೇಳಿ. ಸೊ ನಾನು ಇವಾಗ ಇದಕ್ಕೆ ಸಂಬಂಧಪಟ್ಟಂತೆ ಜೆ ಅವರಿಗೆ ನಾನು ಕಾಲ್ ಮಾಡಿದೆ, ಸಮೀರ್ ಅವರಿಗೆ ಹೇಳಿದೀನಿ, ಇದು ವಾರಕ್ಕೊಮ್ಮೆ ಕ್ಲೀನ್ ಮಾಡಿದ್ರೆ ಈ ತರ ಕಾಣೋದಿಲ್ಲ, ನೀವೇನ್ ಮಾಡಿ ಕ್ಲೀನ್ ಮಾಡಿಸಿ ಮೆಷಿನ್ ಕ್ಲೀನ್ ಮಾಡ್ಬೇಕು. ಯಾಕಂದ್ರೆ ಪೂರಾ ಬ್ಲಾಕ್ ಇದೆ ಒಳಗಡೆಯಲ್ಲಿ, ಈ ಪೂರಾ ಒಟ್ಟು ಏನಿದೆ ಅಲ್ಲಿ ಪೂರಾ ಸ್ಟ್ರೆಚ್ ಪೂರಾ ಬ್ಲಾಕ್ ಆಗಿದೆ. ಇದು ಮೆಷಿನ್ ಕ್ಲೀನ್ ಮಾಡ್ಬೇಕು. ನೀವು ಮೆಷಿನರಿ ತಗೊಂಡು ಕ್ಲೀನ್ ಮಾಡ್ಕೊಂಡು ಇದ್ರ ಮೇಲೆ ಒಂದು ಟಾಪ್ ಹಾಕಿ, ಏನ್ ಪರ್ಚೆ ಹಾಕ್ತಿರೋ ಏನಾಗ್ತಿರೋ ಹಾಕಿ, ಯಾರು ಏನು ಕಚಡ ಒಗಿಲಾರ್ದಂಗ ಇದು ಮಾಡಿರಿ ಅಂತ ಹೇಳಿದಾಗ ಅವ್ರು ಸಮೀರ್ ಅವರು ಜೆ ಅವರು ಸೊ ಒಂದು 2-3 ತಿಂಗಳಲ್ಲಿ ಇದು ಒಂದು ಹೊಸ ಲೈನೇ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರನ್ನ ಹೇಳಿದ್ವಿ. ನೀವು ಹೊಸ ಲೈನ್ ಯಾವಾಗ ಮಾಡ್ತೀರಿ ಮಾಡ್ಕೊಳ್ಳಿ, ಬೇಡ ನೀವು ಇದು 2 ತಿಂಗಳು ಮಾಡ್ತಿರೋ 3 ತಿಂಗಳು ಮಾಡ್ತಿರೋ ಮಾಡ್ಕೊಡ್ರಿ. ಇವಾಗ ಸದ್ಯಕ್ಕೆ ಇದು ವಾಸನೆ ಬರ್ಲಾರ್ದಂಗ, ನೀರ್ ನಿಂದಿರಾರ್ದಂಗ ಒಂದು ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಮೇಲೆ ಟಾಪ್ ಏನು ಪರ್ಸಿ ಹಾಕ್ತಿರೋ ಏನಾಗ್ತಿರೋ ಹಾಕಿ, ಯಾರು ಏನು ಕಚಡ ಒಗಿಲಾರ. ಯಾಕೆ ಇಲ್ಲೆಲ್ಲ ಅಂಗಡಿಗಳು, ಹೋಟೆಲ್ಗಳು ಇದಾವೆ. ಸಾಮಾನ್ಯವಾಗಿ ಯಾರು ಕಚಡ ಒಗೆಯವ್ರೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಿರ್ತಾರೆ, ಬೇರೆ ಬೇರೆ ಊರಿಂದ ಬರ್ತಿರ್ತಾರೆ. ಸೊ ಒಗಿದ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಇದೆ, ಆಟೋ ಸ್ಟ್ಯಾಂಡ್ ಚಾಲಕರು ಕೂಡ ತೊಂದರೆ ಆಗ್ತದೆ. ಪಾಪ ಅವ್ರು ಇಲ್ಲೇ ಜೀವನ ಮಾಡೋರು, ಇಲ್ಲ ಅವರು ದುಡ್ಕೊಂಡ್ ತಿನ್ನೋರು. ಇದೇ ಪಕ್ಕದಲ್ಲಿ ಅವ್ರು ನಿಂತ್ಕೊಂಡ್ರೆ ಅವ್ರದ್ದು ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ. ಅಷ್ಟೇ ಅಲ್ಲದೆ ಮೊನ್ನೆ ಒಬ್ನು ಆಟೋ ಡ್ರೈವರು ಇದ್ರಲ್ಲಿ ಬಿದ್ದಿದ್ದಾನಂತೆ. ಬಿದ್ದ ಮೇಲೆ ಒಂದು ಸೊಂಟ ಮುರಿದ ಮೇಲೆ ಒಂದು 70 ರಿಂದ 80 ಸಾವಿರ ರೂಪಾಯಿ ಖರ್ಚಾಗಿದೆ. ಒಂದು 70 ವಯಸ್ಸಿನ ಡ್ರೈವರು 70 ರಿಂದ 80 ಸಾವಿರ ಖರ್ಚಾಗಿದೆ. ಯಾರು ಕೊಡ್ತಾರೆ ಅದಕ್ಕೆ ಜವಾಬ್ದಾರಿ? ಯಾರು ಕೊಡ್ತಾರೆ ದುಡ್ಡು ಅದಕ್ಕೆ? ಸೊ ಇಷ್ಟೆಲ್ಲ ಸಮಸ್ಯೆ ಇರುವಾಗ ಇದೆಲ್ಲ ಕಣ್ಣಿಗೆ ಕಾಣುವಂಥದ್ದು. ಹೌದಪ್ಪ ಎಲ್ಲ ಒಳಗಡೆ ಆಗಿದೆ ಅಂತಲ್ಲ, ರೋಡಿಗೆ ಕಾಣುವಂತ ಇಷ್ಟು ದುರ್ವಾಸನೆ ಇಟ್ಟ ಇಂಥ ಹೊಲಸು ಏನು ಮುಂದೆ ನಮ್ಮ ವಿಜಯಪುರ ನಗರದಲ್ಲಿ ಕಾಣಬಾರ್ದು. ಸೊ ಇಂಥ ಒಂದು ಪ್ರತಿಯೊಂದು ನಗರದಲ್ಲಿ ನಮ್ಮ ವಿಜಯಪುರ ನಗರ ಎಲ್ಲೇ ಈ ತರ ಸಮಸ್ಯೆ ಇದ್ರೆ ಆಮ್ ಆದ್ಮಿ ಪಾರ್ಟಿ ಇದ್ರ ಬಗ್ಗೆ ಧ್ವನಿ ಹತ್ತುತ್ತೆ. ಇದು ಧ್ವನಿ ಹತ್ತದ ಅಷ್ಟೇ ಅಲ್ಲದೆ ಇದು ಸಮಸ್ಯೆಯನ್ನು ಬಗೆಹರಿಸುವಂತ ಎಲ್ಲಾ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೆ. ಉಸ್ತುವಾರಿ ಮಂತ್ರಿ ಅವರು ಇರ್ತಾರ, ಒಂದು 130 ಕೋಟಿ ರೂಪಾಯಿ ಅನುದಾನ ತಗೊಂಡ್ಬಂದೇ ಒಂದು ಕೆಲಸ ಆಗಿಲ್ಲ. 130 ಕೋಟಿ ಅಂತ ಹೇಳ್ತಾ ಇರಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು.
ಆ 130 ಕೋಟಿ ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಅಥವಾ ಎಲ್ಲೆಲ್ಲಿ ಖರ್ಚು ಮಾಡಿದೀರಾ ಸಾರ್ವಜನಿಕವಾಗಿ ನೀವು ಓಪನ್ ಆಗಿಡಿ, ಪಬ್ಲಿಕ್ ಗಿಡಿ. ನೀವು ಸಾರ್ವಜನಿಕವಾಗಿ 130 ಕೋಟಿ ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇದ್ದೀರಾ ಅಥವಾ ಎಲ್ಲೆಲ್ಲಿ ಖರ್ಚು ಮಾಡಿದೀರಾ ಇಡಿ. ಮತ್ತೆ ಬರೀ ಆನ್ ಪೇಪರ್ ಅಷ್ಟೇ ಅಲ್ಲ, ಅದು ಇಂಪ್ಲಿಮೆಂಟ್ ಆಗಿರ್ಬೇಕು. ಈಗ ಸಪೋಸ್ ಇಲ್ಲ ನೀವು ಇಂಪ್ಲಿಮೆಂಟ್ ಮಾಡಿದಿರ ಅಂದ್ರೆ ಇಲ್ಲವೇ ಕೆಲಸ ಆಗಿರ್ಬೇಕು. ಸುಮ್ನೆ ಏನೋ ಇದು 130 ಕೋಟಿ ಅನುದಾನ ತಂದೆ ಅಂತ ಬೇಡ. ಆ 130 ಕೋಟಿ ಎಲ್ಲಿ ಖರ್ಚು ಮಾಡ್ತಿದ್ದೀರಾ, ಎಲ್ಲೆಲ್ಲಿ ಮಾಡಿದೀರಾ ಅಂತ ದಯವಿಟ್ಟು ತಾವು ನಮ್ಮ ವಿಜಯಪುರ ನಗರ ಜನತೆಗೆ ಗೊತ್ತಾಗುವಂಗೆ ತಾವು ಪ್ರೆಸ್ ಮೀಟ್ ಮಾಡಿ ಹೇಳ್ಬೇಕು. ಭೋಗೇಶ್ ಅವಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ. अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।